ಗಿಡಗೂರಿನಲ್ಲಿ 3 ದಿನಗಳಿಂದ ನಡೆಯುತ್ತಿರುವ ಎನ್ಎಸ್ಎಸ್ ಶಿಬಿರವು ಎತ್ತುಗಳನ್ನು ಸಿಂಗರಿಸಿ ಪೂಜೆ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗ್ರಾಮದಲ್ಲಿ 1 ದಿನ ಮುಂಚೆ ಬಸವ ಜಯಂತಿ ಆಚರಿಸಿದರು. ಎರಡು ಮಾತುಗಳನ್ನು ಹೇಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಯಾರು ಗಲಾಟೆ ಮಾಡಬಾರ್ದು. ಯಾರು ಗಲಾಟೆ ಮಾಡಬಾರ್ದು. ಅಂಚನಾ ಗುರುಮೂರ್ತಿ ಗ್ರಾಮಸ್ಥರು ಇವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೂ ಸಹ ಸ್ವಾಗತ ಸುಸ್ವಾಗತ. ಹನುಮಂತಪ್ಪ ಗ್ರಾಮಸ್ಥರು ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೂ ಸಹ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವ ಶ್ರೀಮತಿ ಪವಿತ್ರ ಎಂ ಸಹ ಪ್ರಾಧ್ಯಾಪಕರು ಸಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊನ್ನಾಳಿ ಇವರಿಗೂ ಸಹ ಸ್ವಾಗತ ಸುಸ್ವಾಗತ. ಡಾಕ್ಟರ್ KM ಪ್ರಕಾಶ್ ಕುಮಾರ್ ಶರ್ಮಾ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರಿಗೂ ಸಹ ಅನುಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತ ರೂಮಲ್ಲಿ ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಾಗಿರ್ತಾನೆ, ಯಾವ ರೀತಿಯಾಗಿ ಕೂತಿರ್ತಾನೆ ಅನ್ನೋದ್ರ ಮೇಲಿಂದನೇ ನಮಗೆ ಗೊತ್ತಾಗುತ್ತೆ ನೀವೆಷ್ಟು ಸಹನೆಯಿಂದ, ತಾಳ್ಮೆಯಿಂದ, ಸಂತೋಷದಿಂದ, ಆಸಕ್ತಿಯಿಂದ, ಶ್ರದ್ಧೆಯಿಂದ ಇಲ್ಲಿ ಕುಳಿತುಕೊಂಡು ಈ ಒಂದು NSS ಶಿಬಿರವನ್ನು ಕಾರ್ಯಕ್ರಮವನ್ನು ನೀವು ನಡೆಸ್ಕೊಡ್ತಾ ಇದ್ದೀರಂದರೆ ಇದೇ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನೀವು ಕಲಿತಕ್ಕಂತಹ ಮುಖ್ಯವಾದಂಥ ಅಂಶ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಲಿಬೇಕಾಗಿದ್ದಿದೆ ನೋಡಿ, ಎಷ್ಟು ತಾಳ್ಮೆಯಿಂದ ಕೂತಿದ್ದೀರಾ, ಪಿನ್ ಡ್ರಾಪ್ ಸೈಲೆಂಟಾಗಿ ಕೂತಿದ್ದೀರಾ. ಎಲ್ಲ ಉಪನ್ಯಾಸಕರು ಬಂದಂತಹ ಅತಿಥಿ ಮಾನ್ಯರು ಹೇಳ್ತಕ್ಕಂಥ ಮಾತುಗಳನ್ನು ನೀವು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ. ಹಾಗಾದರೆ ಒಬ್ಬ ವಿದ್ಯಾರ್ಥಿಗೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂದರೆ ಶಿಕ್ಷಣ ಅಂದರೆ ಏನು, ನಾವು ಯಾಕೆ ಶಿಕ್ಷಣವನ್ನು ಕಲಿತಾ ಇದ್ದೀವಿ ನೋಡಿ. ಅಲ್ಲಿ ಕಲ್ ಮೇಲೆ ಕೂತಿದ್ದಾರೆ ನಮ್ಮ ಮಕ್ಕಳು, ನಮ್ಮ ಊರಿನ ಗ್ರಾಮಸ್ಥ ಚಿಕ್ಕ ಚಿಕ್ಕ ಮಕ್ಕಳು. ಅವ್ರು ಇನ್ನೂ ಏನಿದ್ದಾರೆ ಅಂದರೆ ಕಚ್ಚಾ ವಸ್ತುಗಳು, ಇನ್ನು ಅವು ಸರಿಯಾಗಿ ಸಿದ್ಧ ವಸ್ತುಗಳಾಗಿಲ್ಲ. ಆದರೆ ನೀವೇನಾಗಿದ್ದೀರಾ, ಸಿದ್ಧ ವಸ್ತುಗಳಾಗಿ ತಯಾರಾಗ್ತಕ್ಕಂಥವ್ರಾಗಿದ್ದೀರಾ. ಹಾಗಾದರೆ ಅವರಿಗೂ ನಿಮಗೂ ಇರ್ತಕ್ಕಂಥ ವ್ಯತ್ಯಾಸ, ಒಂದು ಶಿಕ್ಷಣ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂದರೆ ಒಂದು ಮಗು ಬೆಳೆದು ಮಾನವನಾಗಬೇಕು, ಒಬ್ಬ ನಾವು ಉತ್ತಮ ನಾಗರಿಕನಾಗಬೇಕು. ಒಂದು ಮಗು ಕಚ್ಚಾ ಇರತಕ್ಕಂಥ ಅಂತಹ ಒಂದು ಮಗುವನ್ನು LKGಯಿಂದ ಒಂದು ಶಿಕ್ಷಣವನ್ನು ಕೊಡುವುದರ ಮೂಲಕ ಅಂತಹ ಒಂದು ಮಗುವಿಗೆ ನಾವು ಒಂದು ಪಕ್ಕಾ ವಸ್ತು, ಸಿದ್ಧ ವಸ್ತು, ಅದು ಪರಿಪೂರ್ಣವಾದಂತಹ ಒಂದು ವಸ್ತು ಅಲ್ಲ. ನಾವು ಏನು ಅಂದರೆ ಮಾನವರು ಒಂದು ಮ್ಯಾನ್ ಈಸ್ ಆ್ಯನ್ ಎನಿಮಲ್ ಆ್ಯಂಡ್ ಸೋಷಿಯಲ್ ಅಂತ ಹೇಳ್ತೀವಿ ನಾವು. ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ ಅಂತ ಅನ್ನದಾತ ಒಟ್ಟಾದರೆ ಯಾವ ರಾಜಕೀಯ ಪಕ್ಷಗಳು ಇಲ್ಲ. ಇದನ್ನು ತಾವು
ಮನದಟ್ಟು ಮಾಡ್ಕೋಬೇಕು. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಎತ್ತುಗಳು. ನನಗೆ ಭಾಳ ಸಂತೋಷ ಆಯಿತು. ನಾಳೆ ಇದೆ ಬಸವ ಜಯಂತಿ. ಇವತ್ತು ಈ ನಾಡಿನ ಜನ ನೋಡಿ, ಈ ವೇದಿಕೆ ಸಮೃದ್ಧಿ ವೇದಿಕೆ. ಇವತ್ತಿನ ನಮ್ಮ ಸಮಾಜದ ಮತ್ತು ಕಾರ್ಯಕ್ರಮದ ಶೀರ್ಷಿಕೆ ಏನಿದೆ, ಸಾಹಿತ್ಯ ಮತ್ತು ಸಮಾಜ ಹಾಗೂ ಜಾನಪದ ಮತ್ತು ನಮ್ಮ ಗ್ರಾಮೀಣ ಕಲೆ ಎಲ್ಲವನ್ನು ಕೂಡ ಇದು ಸಾಂಕೇತಿಕವಾಗಿ ಪ್ರತಿನಿಧಿಸ್ತಾ ಇದೆ. ಆ ತಂಡಕ್ಕೆ ನಾನು ಭಾಳ ಗೌರವದಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದು ಒಂದು. ಹಾಗೆ ಇವತ್ತಿನ ಸಾಹಿತ್ಯ ಮತ್ತು ಸಮಾಜ ಈ ವಿಚಾರವಾಗಿ ಮೇಲು ಕೀಳು ಎಂಬ ಭೇದ ಭಾವ ಇಲ್ಲದೆ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವಂತಹ ಮಹತ್ವವಾದ ಇಚ್ಛೆಯನ್ನು ಹೊಂದಿದಂತಹ ಇವನಾರವೆಂದೆನಿಸದಿರಯ್ಯ, ಇವ ನಮ್ಮವೆಂದೆನಿಸದಿರಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನು ಕಳಸವಯ್ಯ, ಸ್ಥಾವರ ಕಳಿ ಉಂಟು ಜಂಗಮಕ್ಕೆ ಹಳಿವಿಲ್ಲ ಎಂಬ 3,500 ವಚನಗಳನ್ನು ರಚಿಸಿ 12ನೆಯ ಶತಮಾನದಲ್ಲಿ ಬೃಹತ್ ಸಮಾನತೆಯ ಕ್ರಾಂತಿಕಾರರೆನಿಸಿಕೊಂಡಿರ್ತಕ್ಕಂತಹ ಭಕ್ತಿ ಭಂಡಾರಿ ಬಸವಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಸಲ್ಲಿಸುತ್ತಾ, ನಮ್ಮ ಊರಿನಲ್ಲಿ ಅಥವಾ ಮಾತಾಡ್ತಾರೆ, ಏನು ಕೊಟ್ಟರು ಮಾತಾಡ್ತಾರೆ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ನನಗೊಂದು ಸ್ವಲ್ಪ ಜಿಜ್ಞಾಸೆ. ಯಾಕೆ ಅಂತ ಹೇಳಿದ್ರೆ, ನಾನೇನು ಮಾತಾಡಬೇಕು ಅಂತ ಇದ್ರ ಬಗ್ಗೆ ನಿನ್ನೆ ಹರೀಶ್ ಅವರು ಮಾತಾಡಿಬಿಟ್ರು. ಯಾಕೆಂದರೆ ನಾನು 15 ವರ್ಷಗಳ ಕಾಲ ಸಾಸವಳ್ಳಿ ADVS ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಿದ್ದು, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಿದ್ದು. ಸರ್ ಅವರಿಗೆ ಡಾಕ್ಟರ್ ಪ್ರಶಸ್ತಿ ಸಹಿತ ಅವ್ರಿಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಸರ್ಕಾರಿ ಕಾಲೇಜನ್ನು ಯಾವುದಂದರೆ ಪ್ರೈವೇಟ್ ಕಾಲೇಜ್ ಅದಾವೆ ಅವ್ರಿಗೆ ಸರಿಸಮಾನವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಹೋಗ್ತದೆ ಅಂತ ಹೇಳಿದರೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಸಿದ್ದಾರೆ. ಅವರನ್ನು ಸಹ ನಾವು ಸ್ವಾಗತವನ್ನು ಕೊಡ್ತಾ ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿಗಳಿರ್ಬೋದು, ಮೇಡಮ್ನವರು, ಹಾಗೆ ಶಿಬಿರಾರ್ಥಿಗಳ ಕಾರ್ಯನಿರ್ವಹಿಸ್ತಕ್ಕಂಥ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಮೊನ್ನೆ ನಡೆದಂಥ ನಮ್ಮ ಸರ್ಕಾರಿ ಗೋರ್ಮೆಂಟ್ ಅಂದರೆ ಪದವಿ ಪೂರ್ವ ಕಾಲೇಜಿನ ಸಣ್ಣ ಮಕ್ಕಳು ಬಂದಿದ್ರು. ಯಾಕೆ ಹೇಳ್ತೀನಿ ಮಾತನ್ನು ಅಂತ ಹೇಳಿದರೆ, ಈ ಇರ್ಬದ್ದೇವ್ರ ಗುಡಿ ಆ ದೇವಸ್ಥಾನ ಇರಲಿಲ್ಲ ಅಂತೇಳಿ ಗೊತ್ತಿರಲಿಲ್ಲ. ಆ ದೇವಸ್ಥಾನದಲ್ಲಿ ಸುಮಾರಾಗಿ ಇಷ್ಟು ದಿನ ಅದು ಯಾರು ಕಟ್ಸಿದ್ರು ನಮಗೂ ಗೊತ್ತಿಲ್ಲ. ಆ ದೇವಸ್ಥಾನವನ್ನು ಈ ಹೈಸ್ಕೂಲಿನ ಮಕ್ಕಳು, ಅದರಲ್ಲಿ ನಮ್ಮೂರಲ್ಲಿರ್ತಕ್ಕಂಥ 45 ಜನ ಮಕ್ಕಳು ಹಾಗೂ ಆ ಗೌರ್ಮೆಂಟ್ ಶಾಲೆಯಿಂದ ಬಂದಂಥ ಮಕ್ಕಳು ಸಹಿತ ಆ ದೇವಸ್ಥಾನವನ್ನು ಕ್ಲೀನ್ ಮಾಡಿದರು. ಇವತ್ತು ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ನೀವು ಮಾಡೋಂಥ ಕೆಲಸ ನೆಕ್ಸ್ಟ್ ಹೋದಾಗ ಹಿಂಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಕ್ಕಳು ಬಂದಿದ್ರು. ಇವತ್ತು ದಿಡಗೂರಿನಲ್ಲೇ ಒಂದು ಹೆಸರು ಅಂತ ಒಂದು ಕೆಲಸವನ್ನು ಎಲ್ಲರೂ ಬಂದ್ರಿ. ಪ್ಲೀಸ್ ಯಾರು ಕೆಕ್ಕಿ ಹೊಡಿಬೇಡಿ, ಎತ್ಕಂತವೆ, ಸೈಲೆಂಟ್ ಆಗಿ ನಿಂತ್ಕೊಳ್ಳಿ. ಪುಟಾಣಿಗಳ ಯಾರು ಕೆಕ್ಕಿ ಹೊಡಿಬೇಡಿ. ಹಿಂಗಿಡ್ಕಮ್ಮ ಸಾಕು ಸರ್. ಧರುಣ 2 ಸರ್.